Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Colossians chapter 3 verse 17. Everything you do or say then should be done in the name of the Lord Jesus as you give thanks through him to the God the Father. ಪೌಲನು ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಲ್ಪಡ್ತಾ ಇದೆ, ನಾವು ಏನೇ ಮಾಡಿದರೂ ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಬೇಕು ಎಂಬುದಾಗಿ. ಹೌದು, ನೀವು ಪ್ರತಿ ಸಾರಿ ಪ್ರಾರ್ಥಿಸುವಾಗಲೂ ಮೊಣಕಾಲೂರುವಾಗಲೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮವನ್ನು ತಿರುಗಿ ಹೇಳುತ್ತಾ ಇರ್ರಿ. ಯಾಕೆಂದರೆ ಆತನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದದ್ದು. ಆತನ ಶಕ್ತಿ ಎಲ್ಲ ಶಕ್ತಿಗಿಂತಲೂ ಅಪಾರವಾದದ್ದು. ಆತನ ನಾಮದಲ್ಲಿ ಎಲ್ಲರೂ ಅಡ್ಡ ಬೀಳಬೇಕು. ಆತನ ನಾಮಕ್ಕೆ ಪ್ರತಿಯೊಬ್ಬರು ಘನವನ್ನು ಸಲ್ಲಿಸಬೇಕು. ಯೇಸು ಎನ್ನುವ ನಾಮವನ್ನು ನಾವು ಹೇಳುವಾಗ ಅಂಧಕಾರ ಶಕ್ತಿಗಳು ಅಲಗುತ್ತವೆ. ದೇವರ ಮಹಿಮೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಆದ್ದರಿಂದ ಪೌಲನೂ ಕೂಡ ಹೇಳುತ್ತಾನೆ, ನೀವು ಏನೇ ಮಾಡಿದರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಮಾಡಿರಿ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ನೀವು ಇವತ್ತು ಚಿಂತೆಯಿಂದ, ದುಃಖದಿಂದ, ಕಳವಳದಿಂದ ಇದ್ದೀರಾ. ನನಗೆ ವಿದ್ಯೆ ಇಲ್ಲವಲ್ಲ ಎಂಬುದಾಗಿ ಪರಿತಪಿಸ್ತಾ ಇದ್ದೀರಾ. ಯೇಸುವಿನ ನಾಮದಲ್ಲಿ ಯೇಸುವನ್ನು ಮುಂದಿಟ್ಟುಕೊಂಡು ದೇವರ ವಾಕ್ಯವನ್ನು ಓದಲು ಪ್ರಾರಂಭಿಸಿರಿ. ಖಂಡಿತವಾಗಿಯೂ ದೇವರು ನಿಮಗೆ ವಿದ್ಯೆಯನ್ನು ಕೊಡುತ್ತಾರೆ. ಪ್ರಯಾಣ ಹೊರಡುತ್ತಾ ಇದ್ದೀರಾ, ಯೇಸುವಿನ ಹೆಸರನ್ನು ಮುಂದಿಟ್ಟುಕೊಂಡು ಅಪ್ಪ ನಿನ್ನ ನಾಮದಲ್ಲಿ ಹೊರಡುತ್ತೇನೆ, ನನ್ನ ಜೊತೆಯಲ್ಲಿ ಬಾ ಎಂಬುದಾಗಿ ಕರೆದು ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿರಿ. ಖಂಡಿತವಾಗಿಯೂ ಯೇಸು ಸ್ವಾಮಿ ನಿಮ್ಮ ಜೊತೆಗೆ ಬರುತ್ತಾರೆ. ಯಾವ ಕೆಲಸವನ್ನು ಮಾಡಿದರೂ ಕ್ರಿಸ್ತನ ಜೊತೆಯಲ್ಲಿಯೇ ಸೇರಿ ಮಾಡಿರಿ. ಆತನ ಹೆಸರನ್ನು ನಿಮ್ಮ ಬಾಯಿ, ನಿಮ್ಮ ತುಟಿಗಳು ಉಚ್ಚರಿಸುತ್ತಲೇ ಇರಲಿ. ಆಗ ಕರ್ತನು ನಿಮ್ಮನ್ನು ಬಿಟ್ಟು ಎಂದಿಗೂ ಅಗಲುವುದಿಲ್ಲ. ನೀವು ಯೇಸುವಿನ ನಾಮವನ್ನು ಹೇಳಿಕೊಳ್ಳುತ್ತಾ ಇರುವಾಗ ದೇವದೂತರುಗಳು ಕೂಡ ನಿಮ್ಮ ಜೊತೆಗೆ ಬರ್ತಾರೆ. ಕರ್ತನ ಮಾತುಗಳನ್ನು ಆಡುವಾಗ ದೇವದೂತರು ಅತಿ ಶೀಘ್ರವಾಗಿ ಬರುತ್ತಾರೆ. ಕರ್ತನ ಮಾತುಗಳನ್ನು ಕೇಳಿಸಿಕೊಳ್ಳಲು ಅವರು ಅತ್ಯಾಸಕ್ತಿಯುಳ್ಳವರಾಗಿರುತ್ತಾರೆ. ಕೀರ್ತನೆ 103:20ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವದೂತರೇ ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ ಎಂಬುದಾಗಿ ಅರಸನಾದ ದಾವೀದನು ಅಲ್ಲಿ ಹೇಳುತ್ತಾನೆ. ಪರಾಕ್ರಮಶಾಲಿಯಾದ ದೇವದೂತರುಗಳು ಯಾವಾಗಲೂ ನಮ್ಮ ಸುತ್ತಲೂ ಇರುತ್ತಾರೆ. ಒಂದು ಸಂತೋಷದ ಸುದ್ದಿ ಏನೆಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕರ್ತನು ಆ ಪರಾಕ್ರಮಶಾಲಿಗಳಾದ ದೇವದೂತರನ್ನು ನಮ್ಮ ಸೇವೆಗೋಸ್ಕರ ಕಳುಹಿಸಿಕೊಡ್ತಾನೆ ಎಂಬುದಾಗಿ. ಹೌದು, ಪ್ರತಿಯೊಬ್ಬೊಬ್ಬರಿಗಾಗಿ, ಅವರ ಸೇವೆ ಮಾಡುವುದಕ್ಕಾಗಿ, ಅವರ ಜೊತೆಗಿರುವುದಕ್ಕಾಗಿ ದೇವದೂತರನ್ನು ನೇಮಿಸಿದ್ದಾರೆ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಎಂಬುದಾಗಿ ಕೀರ್ತನೆ 91:11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ನೀವು ಏನೇ ಮಾಡಿರಿ, ನಡೆಯಾಗಲಿ ನುಡಿಯಾಗಲಿ, ಯಾವ ಕೆಲಸ ನೀವು ಮಾಡ್ತಾ ಇರುವುದಾದರೂ ಯೇಸುವಿನ ನಾಮವನ್ನು ಮುಂದಿಟ್ಟುಕೊಂಡು ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ನೀವು ಮಾಡಿರಿ. ಖಂಡಿತವಾಗಿಯೂ ಯೇಸು ಸ್ವಾಮಿ ಸ್ವತಃ ನಿಮ್ಮ ಜೊತೆಗಿರುತ್ತಾರೆ. ತನ್ನ ದೂತರನ್ನು ನಿಮ್ಮ ಜೊತೆಗೆ ಕಳುಹಿಸಿಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ದೂತಗಣಗಳ ಹೊಗಳಿಕೆಗೆ ಯೋಗ್ಯನಾಗಿರುವಂಥ ನಮ್ಮ ಪ್ರೀತಿಯ ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ನಾವು ಏನೇ ಮಾಡಿದರೂ, ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದರೂ ಯೇಸುವಿನ ಹೆಸರಿನಲ್ಲೇ ಮಾಡಿರಿ ಅನ್ನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಹೌದು ತಂದೆ, ಯೇಸುವೇ ನಿನ್ನ ನಾಮ ಶ್ರೇಷ್ಠವಾದ ನಾಮ, ಘನವುಳ್ಳ ನಾಮ, ಶಕ್ತಿಯುಳ್ಳ ನಾಮಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ. ಇಂದಿನಿಂದ ನಾವೆಲ್ಲರೂ ಕರ್ತನೆ ಯಾವ ಕೆಲಸ ಮಾಡಿದರೂ ಆ ಕೆಲಸ ಕಾರ್ಯಗಳಲ್ಲಿ ನಿನ್ನನ್ನು ಮುಂದಿಟ್ಟುಕೊಂಡು ಯೇಸುವಿನ ನಾಮದಲ್ಲಿ ನಾವು ಮಾಡಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರೆಲ್ಲರಿಗಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದ್ಯಪ್ಪ. ಯೇಸುವೆ, ನಿನ್ನ ನಾಮದಲ್ಲಿ ಇವರಿಗಾಗಿ ಆಶೀರ್ವಾದವನ್ನು ಬೇಡುತ್ತೇನೆ ಕರ್ತನೆ. ಇವರೆಲ್ಲರನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.